ನಮಸ್ಕಾರ ಸ್ನೇಹಿತರೆ. ಇವಾಗ ಶಾಪಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ರೆಡಿ ಮಿಕ್ಸ್ ಮನೆಯಲ್ಲಿ ರೆಡಿ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ, ಒಗ್ಗರಣೆ ಮಾಡ್ಕೊಂಬಂದಿದ್ದೀನಿ ಬೆಂಗಳೂರು ರವೆಗೆ. ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ. ಕಾಯಿ, ನಿಂಬೆ ಹುಳಿ, ಉಪ್ಪು ಎಲ್ಲ ಹಾಕಿ ರೆಡಿ ಮಾಡ್ಕೊಂಬಂದಿದ್ದೀನಿ ಒಗ್ಗರಣೆ ಕೊಟ್ಟು. ಇವಾಗ ಇಂಡಕ್ಷನ್ ಸ್ಟವ್ ಇದೆ ಸ್ನೇಹಿತರೆ ನಮ್ಮ ಶಾಪಲ್ಲಿ. ಕಾಫಿ ಟೀ ಮಾಡ್ತೀವಲ್ಲ ಸಂಜೆಯ, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ನೋಡಿರಿ, ಬಿಸಿನೀರು ಹಾಕ್ತಾಯಿದ್ದೀನಿ. ಏನೂ ಇಲ್ಲ, ನೀರು ಮಳಿಸ್ಬಿಡೋದು ಸ್ನೇಹಿತರೆ. ನಿಮಗೆ ಶಾಪಿಗೆ ಹೋಗೋರಿಗೆ ನಿಮ್ಮ ಸ್ವಂತ ಶಾಪಿದ್ರೆ ನೋಡಿರಿ, ಈ ಥರ ದಿನ ತಣ್ಣನ್ನು ತಿಂದು ತಿಂದು ಬೇಜಾರಾಗಿರುತ್ತೆ ಸ್ನೇಹಿತರೆ. ಏನೂ ಇಲ್ಲ, ಊಟದ ಬಾಕ್ಸಲ್ಲೇ ಹಾಕ್ಕೊಂಬರೋದು, ಒಂದು ಬಾಕ್ಸ್ ನೀರು ಇಡೋದು, ಒಂದು ಸ್ವಲ್ಪನ ಮಳ್ಳಿದ ತಕ್ಷಣವೇ ಹಾಕ್ಬಿಡೋದು ಅಷ್ಟೇ. ಒಂದು ಸ್ಪೂನ್ ತುಪ್ಪ ಹಾಕೊಂಬಂದಿದ್ದೀನಿ ಅದ್ರ ಮೇಲೆ ನಾನು ಸ್ನೇಹಿತರೆ. ನೋಡಿರಿ, ತುಂಬ ಚೆನ್ನಾಗಿದೆ. ಮಳ್ಳ ನೀರಿಗೆ ಹಾಕ್ತಾಯಿದ್ದೀನಿ. ನೀವು ಶಾಪು ಅವಶ್ಯಕತೆ ಇದ್ದರೆ, ನಿಮಗೆ ಜಾಗ ಇದ್ದರೆ ಮಾಡ್ಕೋಬೋದು ಸ್ನೇಹಿತರೆ. ನಮಗೆ ಹಿಂದ್ಗಡೆ ಗೋಡನ್ ಇದೆ, ನಾವು ಸ್ಟಾಕ್ ಐಟಮ್ಗೆ ಅಂತ ಹಿಂದ್ಗಡೆ ಒಂದು ಮಳಿಗೆ ಬಿಟ್ಕೊಂಡಿದ್ದೀವಿ. ಅಲ್ಲಿ ಮಾಡ್ತಾವೆ ಸ್ನೇಹಿತರೆ. ರೆಡಿ ಆಯಿತು ಉಪ್ಪಿಟ್ಟು ಬೆಂಗಳೂರು ರವೆದು. ನೋಡಿ ಸ್ನೇಹಿತರೆ, ದಿನ ತಣ್ಣನ್ನು ತಿಂದು ತಿಂದು ಬೇಜಾರಾಗ್ತಾಯಿತ್ತು ಸ್ನೇಹಿತರೆ. 9 ಗಂಟೆಗೆ ಬಾಕ್ಸಿಗೆ ಹಾಕ್ಬಿಡ್ತೀವಿ. ಇವಾಗ ಒಂದು ಸ್ವಲ್ಪ ಶೀತ ಇದೆಯಲ್ಲ ವೆದರು, ಒಂದು 5 ನಿಮಿಷ ಮುಚ್ಚಿದರೆ ಸಾಕು ಸ್ನೇಹಿತರೆ. ಮುಚ್ಚಿ 5 ನಿಮಿಷ ಬಿಟ್ಬಿಟ್ಟು ಈ ಕೆಳಗೆ ಹಂಗೆ ಬಾಕ್ಸ್ ಮುಚ್ಚಿಟ್ಬಿಡೋ ಸ್ನೇಹಿತರೆ. ನೋಡಿರಿ, ಎಷ್ಟು ಚೆನ್ನಾಗಿ ಉದುದ್ರವಾಗಿ ಬಂದಿದೆ ಸ್ನೇಹಿತರೆ. ಖಂಡಿತ ಕಮೆಂಟ್ ಮಾಡಿ ಸ್ನೇಹಿತರೆ, ಹೇಗಿದ್ರು ಅಂತ. ವ್ಯಾಪಾರ ಮಾಡೋರಾಯಿದ್ರೆ, ಅಂಗಡಿಯಲ್ಲಿದ್ದರೆ ನೀವು ಈ ಥರ ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ. ಶಾವಿಗೆದು ಮಾಡ್ಬೋದು, ರವೆದು ಮಾಡ್ಬೋದು. ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿರಿ, ಇದನ್ನು ನಾನು ಸೈಡ್ಸ್ಗೆ ಒಂದು ಸ್ವಲ್ಪ ಕಾಳು, ಮಜ್ಜಿಗೆ, ಸ್ವಲ್ಪ ಕಡಲೆ ಹಿಟ್ಟಿತ್ತು ಮನೆಯಲ್ಲಿ. ಮನೆ ತಿನ್ನೋ ಕಾಲ ಸ್ನೇಹಿತರೆ, ಅದಕ್ಕೆ ಬಾಕ್ಸಿಗೆ ಹಾಕ್ಕೊಂಬಂದ್ಬಿಡ್ತೀನಿ.